ಹಲೋ, ನಮಸ್ತೆ. ನಾನು ನಿಮ್ಮ ಪೂರ್ಣಿಮಾ. ಇವತ್ತು ನಾನು ಹೊಸ ವಿಷಯನ ನಿಮ್ಮ ಮುಂದೆ ತಗೊಂಡು ಬಂದಿದ್ದೇನೆ. ಅದು ಏನಂತ ಹೇಳಿದ್ರೆ, ಲವ್ ಯುವರ್ ಸೆಲ್ಫ್. ಓಕೆನಾ? ನಿಮ್ಮನ್ನ ನೀವು ಇಷ್ಟಪಡೋದು, ಅಥವಾ ಐ ಲವ್ ಮೈ ಸೆಲ್ಫ್. ಓಕೆನಾ? ಅಂದ್ರೆ ನನ್ನನ್ನ ನಾನು ಇಷ್ಟಪಡೋದು ಅದು ಹೇಗೆ ಅಂತ. ಇವಾಗ ನಾವು ಬೇರೆ ಯಾರನ್ನಾದ್ರೂ ಇಷ್ಟಪಡುವಾಗ ನಾವು ಫಸ್ಟ್ ತಿಳ್ಕೊತೀವಿ ಅವ್ರಿಗೆ ಏನ್ ಇಷ್ಟ, ಅಥವಾ ಅವ್ರಿಗೆ ಏನ್ ಇಷ್ಟಪಡ್ತಾರೆ, ಏನ್ ಇಷ್ಟಪಡಲ್ಲ ಎಲ್ಲ ತಿಳ್ಕೊತೇವೆ. ಬಟ್ ಅದೇ ನಮ್ಮ ವಿಷಯಕ್ಕೆ ಬಂದಾಗ ಅದು ತುಂಬಾ ಕಷ್ಟ ಆಗುತ್ತೆ. ಏನಕ್ಕಂದ್ರೆ ನಾವ್ ಏನ್ ಇಷ್ಟಪಡ್ತೀವಿ, ಅಥವಾ ನಮ್ಗೆ ಯಾವ ವಿಷಯ ಇಷ್ಟ ಆಗಲ್ಲ, ಅಥವಾ ನಮ್ಗೆ ಯಾವ ವಿಷಯ ಇಷ್ಟ, ಈ ತರ ಎಲ್ಲ ಬಂದಾಗ ನಮ್ ಬಗ್ಗೆ ನಾವೇ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗತ್ತೆ. ನಮ್ ಬಗ್ಗೆ ಏನ್ ಇಷ್ಟ ಇಲ್ಲ ಇಂಥ ವಿಷಯನೆಲ್ಲ ನಾವು ನಮ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ನಮ್ನ ನಾವ್ ಇಷ್ಟಪಡ್ತಿದೀವಿ ಅಂತ ಅರ್ಥ. ನಮ್ಮ ಪರ್ಸನಾಲಿಟಿನ ನಾವು ಬಿಲ್ಡ್ ಮಾಡ್ಕೊಳ್ಳಕ್ಕೆ, ಅಂದ್ರೆ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ರೀತಿ ಇರುತ್ತೆ, ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನನ್ನ ಪ್ರಾಸ್ಪೆಕ್ಟಿವ್ ನಲ್ಲಿ ನನ್ನ ಪರ್ಸನಾಲಿಟಿನ ಹೇಗ್ ಬಿಲ್ಡ್ ಮಾಡ್ಕೊಳ್ತೀನಿ ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೇನೆ. ಈಗ ನಮ್ಮನ್ನ ನಾವ್ ಹೇಗ್ ಬಿಲ್ಡ್ ಮಾಡ್ಕೋಬೇಕು, ಅಥವಾ ನಮ್ಮನ್ನ ನಾವ್ ಹೇಗ್ ಇಷ್ಟಪಡ್ಬೇಕು ಅನ್ನೋದಕ್ಕೆ ಒಂದು ಸ್ಮಾಲ್ ಲೈನ್ ಹೇಳ್ತೇನೆ. ಇವಾಗ ನಮ್ಗೆ ಯಾರಾದ್ರೂ ಇಷ್ಟ ಆಗಿದ್ರೆ ನಾವು ಬೇಗ ತಿಳ್ಕೊಳ್ತೀವಿ ಅವ್ರದ್ದು ಇಷ್ಟ ಏನು, ಅವ್ರ ಕಷ್ಟ ಏನು, ಅವ್ರಿಗೆ ಯಾವ ವಿಷಯ ಕೋಪ ಬರುತ್ತೆ. ಸೊ ಈ ತರ ಸ್ಮಾಲ್ ಥಿಂಗ್ಸ್. ಓಕೆನಾ? ಈಗ ಒಂದ್ ಹುಡುಗನ ನಾವ್ ಇಷ್ಟಪಟ್ರೆ, ಅಥವಾ ಹುಡುಗನ ಮೇಲೆ ಏನಾದ್ರೂ ಕ್ರಶ್ ಆದ್ರೆ, ಹುಡುಗ ಏನ್ ಇಷ್ಟಪಡ್ತಾನೆ, ಅವನಿಗೆ ಏನ್ ಇಷ್ಟ, ಅವ್ನ್ ಏನ್ ತಿಂತಾನೆ, ಅವ್ನಿಗೆ ಏನ್ ಗಿಫ್ಟ್ ಕೊಡೋದು, ಅವ್ನ್ ಏನ್ ಇಷ್ಟಪಡ್ಬೋದು, ಲೈಕ್ ಈ ತರ ಎಲ್ಲ ಯೋಚನೆ ಮಾಡ್ತೇವೆ. ಬಟ್ ಅದೇ ನಮ್ಮ ವಿಷಯ ಬಂದಾಗ ನಮ್ಗೆ ಗೊತ್ತಿರಲ್ಲ ನಮ್ಗೇನ್ ಇಷ್ಟ, ನಮ್ಗೆ ಗೊತ್ತಿರಲ್ಲ ಸಮ್ಟೈಮ್ಸ್ ಅಲ್ವಾ. ಇದೆಲ್ಲ ಕ್ವಶನ್ಸ್ಗೆ ಆನ್ಸರ್ ಅನ್ನ ನಾವು ಹುಡುಕ್ಲೇಬೇಕು. ಹುಡುಕಿ ಎಲ್ಲ ಆಗಿದ ನಂತರ ಒಂದು ರಿಸರ್ಚ್ ನಡೆದಿದ ತಕ್ಷಣ ನಮ್ಗೆಲ್ಲ ಕೆಲವು ಆನ್ಸರ್ ಸಿಗುತ್ತಲ್ವಾ. ಸೊ ಅವಾಗ ಸ್ಟಾರ್ಟ್ ಆಗುತ್ತೆ ನಮ್ನ ನಾವ್ ಇಷ್ಟಪಟ್ಕೊಳಕ್ಕೆ. ಇನ್ನೊಂದು ಮೇನ್ ಥಿಂಗ್ ಏನಂತ ಹೇಳಿದ್ರೆ, ನಮ್ನ ನಾವ್ ಯಾವಾಗ ಲವ್ ಮಾಡಕ್ಕೆ ಶುರು ಮಾಡ್ತೀವಲ್ಲ, ನಮ್ನ ನಾವ್ ಇಷ್ಟಪಡಕ್ಕೆ ಶುರು ಮಾಡಿದಾಗ ಆಗ ನಮ್ಗೆ ಒಂದು ನಾರ್ಮಲ್ ಥಾಟ್ ಬರುತ್ತೆ. ನಾವು ಯಾರ ಜೊತೆ ಹೇಗ್ ಮಾತಾಡ್ಬೇಕು, ಓಕೆನಾ, ಫೇಸ್ ಎಕ್ಸ್ಪ್ರೆಷನ್ ಹೇಗಿರ್ಬೇಕು. ಇವಾಗ ಯಾವ ತರ ಅಂತ ಹೇಳಿದ್ರೆ, ನಮ್ನ ನಾವು ಲವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ, ಅಂದ್ರೆ ನಮ್ನ ನಾವ್ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಮೇನ್ ಕೆಲವೊಂದು ಪಾಯಿಂಟ್ಗಳು ನಮ್ಮಲ್ಲೇ ಚೇಂಜಸ್ ಆಗುತ್ತೆ. ಏನಂತ ಹೇಳಿದ್ರೆ, ಈಗ ನಾವ್ ಹೇಗ್ ಮಾತಾಡ್ಬೇಕು, ಓಕೆನಾ. ಈಗ ಹೊರಗಡೆ ಅವ್ರು ಯಾರಾದ್ರೂ ಬಂದಾಗ, ಅಥವಾ ಮನೇಲಿ ನಮ್ ಜೊತೆ ಯಾರಾದ್ರೂ ಮಾತಾಡುವಾಗ ಅದು ಒಂದು ಖುಷಿ ಮಾತಾಗಿದ್ರೆ ನಾವು ಮುಖನ ಹೀಗ್ ಮಾಡಿಟ್ಕೊಂಡ್ರೆ ಅದಾಗಲ್ಲ. ಖುಷಿ ಮಾತಾಡುವಾಗ ಖುಷಿಯಾಗಿರ್ಬೇಕು, ಕೋಪದಲ್ಲಿ ಮಾತಾಡುವಾಗ ಕೋಪ ಮಾಡ್ಕೋಬೇಕು. ಓಕೆನಾ? ಈ ತರ ಡಿಫ್ರೆನ್ಸಸ್ ಗಳು ನಮ್ ಮುಖದಲ್ಲಿ ಬರ್ಬೇಕು. ಸೊ ಈಗ ಒಬ್ಬ ಏನೋ ಒಂದು ಕಾಮಿಡಿ ಮಾಡ್ಕೊಂಡ್ ಬಂದಿರ್ತಾನೆ, ಅವನ ಎದುರಿಗೆ ಮುಖ ಹೀಗ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಗಲ್ಲ. ಓಕೆನಾ? ಸೊ ಅವ್ರ ಜೊತೆ ನಾವು ನಾರ್ಮಲ್ ಆಗಿ ಮಾತಾಡ್ಬೇಕು. ಸ್ಮಾಲ್ ಥಾಟ್ಗಳು ನಾವು ಯಾವಾಗ ನಮ್ಮನ್ನ ಇಷ್ಟಪಡ್ತೀವಲ್ಲ ಆ ಸಂದರ್ಭದಲ್ಲಿ ಈ ತರ ವಿಷಯಗಳು ನಮ್ಮ ತಲೆಗೆ ಬರ್ತವೆ. ಸೊ ಇದನ್ನ ನಾವು ಮೇನ್ ಆಗಿ ಇದನ್ನ ಫೋಕಸ್ ಮಾಡ್ಬೇಕು. ಯಾವಾಗ ನಾವು ನಮ್ಮ ಪರ್ಸನಾಲಿಟಿನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಅವಾಗ ಮೇನ್ ಥಿಂಗ್ ನಮ್ಮ ಫೇಸ್ ಎಕ್ಸ್ಪ್ರೆಷನ್ಸ್ ಇರ್ಬೋದು, ನಮ್ಮ ಮಾತಿನ ಟೋನ್ ಇರ್ಬೋದು, ಈ ವಿಷಯಗಳು ಮೇನ್ ಆಗತ್ತೆ. ಇವಾಗ ನಾವು ನಮ್ಮನ್ನ ಇಷ್ಟಪಡಕ್ ಸ್ಟಾರ್ಟ್ ಮಾಡಿದ್ರೆ ನಮ್ದು ಕೆಲವೊಂದು ನೆಗೆಟಿವ್ ಫ್ಲೋಸ್, ಅಂದ್ರೆ ಲೈಕ್ ಅಂದ್ರೆ ಈಗ ನನ್ನ ಸ್ಮೈಲ್ ಸರಿ ಇಲ್ಲ, ಅಥವಾ ನನ್ನ ಕಣ್ ಚೆನ್ನಾಗಿಲ್ಲ, ನನ್ನ ಫೇಸ್ ಚೆನ್ನಾಗಿಲ್ಲ, ತುಂಬಾ ಪಿಂಪಲ್ಸ್ ಇದೆ, ಇದೆಲ್ಲ ಲೈಕ್ ಏನಂತ ಹೇಳಿದ್ರೆ ನಮ್ ಬಗ್ಗೆ ನಮ್ಗೆ ಇರುವಂತ ನೆಗೆಟಿವ್ ಥಾಟ್ಗಳು. ಓಕೆನಾ? ನಾ ತುಂಬಾ ದಪ್ಪಾಗಿದ್ದೀನಿ, ನಾನು ತುಂಬಾ ಸಪೂರ ಇದ್ದೀನಿ, ನನ್ನ ಪರ್ಸನಾಲಿಟಿ ಚೆನ್ನಾಗಿಲ್ಲ, ನನ್ನ ನಡೆಯೋದು ಚೆನ್ನಾಗಿಲ್ಲ, ಏನಂತ ಹೇಳಿದ್ರೆ ನಮ್ ಬಗ್ಗೆ ನಮ್ಗೆ ಇರುವಂತ ಕೆಲವೊಂದು ನೆಗೆಟಿವ್ ಥಾಟ್ಗಳು ಏನಿದೆಯಲ್ಲ, ಫಸ್ಟ್ ಅದನ್ನ ಬಿಟ್ಬಿಡ್ಬೇಕು. ಏನಂತ ಹೇಳಿದ್ರೆ, ಒಬ್ರು ಈಗ ಓಕೆ ನಮ್ಮ ನೋಡ್ತಾ ಇದ್ದಾರೆ, ನಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಅಂದ ತಕ್ಷಣ ನಮ್ಮ ಚಿಕ್ಕ ಪಾಯಿಂಟ್ ಗಳನ್ನೆಲ್ಲ ಅವರಿಗೆ ಕಾಣಿಸಲ್ಲ. ಈಗ ಸ್ಮಾಲ್ ಥಿಂಗ್ಸ್ ಗಳು, ಅಂದ್ರೆ ಈಗ ನನ್ನ ಸ್ಮೈಲ್ ಚೆನ್ನಾಗಿಲ್ಲ, ಅಥವಾ ನನ್ನ ಮೂಗ್ ಚೆನ್ನಾಗಿಲ್ಲ, ನನ್ನ ಕಣ್ ಚೆನ್ನಾಗಿಲ್ಲ ಅನ್ನೋಂಥದ್ದು, ಈ ಕೆಲವೊಂದು ಸ್ಮಾಲ್ ಥಿಂಗ್ಸ್ ಗಳು ಅದು ಮ್ಯಾಟ್ರೇ ಆಗಲ್ಲ ಗುರು. ಸೊ ಅದನ್ನ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಅದನ್ನ ಸೈಡ್ ಅಲ್ಲಿ ಇಟ್ಬಿಟ್ಟು ನಾವು ಏನ್ ಮಾಡಕ್ ಹೊರಟಿದೀವಿ, ಏನಂದ್ರೆ ನಮ್ಮನ್ನ ನಾವ್ ಇಷ್ಟಪಡ್ಬೇಕಲ್ವಾ. ಸೊ ಓಕೆ, ಇಟ್ಸ್ ಓಕೆ, ನನ್ನ ಸ್ಮೈಲ್ ಹೀಗಿದೆ, ಇಟ್ಸ್ ಓಕೆ ಫೈನ್. ನನ್ನ ಕಣ್ ಚೆನ್ನಾಗಿಲ್ಲ, ಇಟ್ಸ್ ಓಕೆ ಫೈನ್. ಓಕೆನಾ? ಓಕೆ, ನನ್ ಕಣ್ ಚೆನ್ನಾಗಿಲ್ಲ, ಇಟ್ಸ್ ಓಕೆ, ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೋತೀನಿ. ನನ್ನ ಸ್ಮೈಲ್ ಚೆನ್ನಾಗಿಲ್ಲ, ಇಟ್ಸ್ ಓಕೆ, ನನ್ಗೆ ಅದು ಓಕೆ ಅಲ್ವಾ, ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೋತೀನಿ. ಬೇರೆಯವ್ರು ಹೇಳಿದ ತಕ್ಷಣ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ನೆಗೆಟಿವ್ ಥಾಟ್ಗಳು ನಮ್ಗೆ ನಮ್ಮ ಮೇಲೆ ಬರುತ್ತೆ. ಬೇಡ, ನಾನ್ ಚೆನ್ನಾಗಿದ್ದೀನಿ ಅಂತ ಅನ್ನೋದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಫಸ್ಟ್. ಇದು ನಾವು ನಮ್ಮನ್ನ ಇಷ್ಟಪಡುವಲ್ಲಿ ಸೆಕೆಂಡ್ ಥಿಂಗ್ಸ್ ಇದೆ. ಫಸ್ಟ್ ನಾವ್ ಹೇಗಿದ್ರು ಪರವಾಗಿಲ್ಲ, ನಮ್ಮನ್ನ ನಾವ್ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅನ್ನೋದು ಸೆಕೆಂಡ್ ಥಾಟ್. ಇನ್ನೊಂದು ಮೂರನೇದು ಒಂದು ಪಾಯಿಂಟ್ ಏನಂತ ಹೇಳಿದ್ರೆ, ನಾವ್ ಹೇಗ್ ಮಾತಾಡ್ತೇವೆ. ಓಕೆನಾ? ಈಗ ಆಪೋಸಿಟ್ ಅಲ್ಲಿರುವ ಒಬ್ಬ ವ್ಯಕ್ತಿ ಅವನ ಏಜ್ ನೋಡ್ಕೋಬೇಕು, ಅವನ
ಹೇಗೆ ನಾವೀಗ ಮಾತಾಡೋದನ್ನ ಅವ್ರು ಹೇಗ್ ತಗೋತಾರೆ ಅನ್ನುವಂಥದ್ದು ಫಸ್ಟ್ ನಾವು ತಲೆಯಲ್ಲಿ ಇಟ್ಕೊಂಡು ನಾವು ನಮ್ಮ ಮಾತುಗಳನ್ನ ನಾವು ಅವ್ರ ಮುಂದೆ ಆಡ್ಬೇಕಾಗತ್ತೆ. ಏನಂತ ಹೇಳಿದ್ರೆ ಈಗ ಸಮ್ ಟೈಮ್ಸ್ ಓಕೆ, ಒಬ್ಬ ಶಾಂತ ರೀತಿಯಲ್ಲಿ ಇರುವ ವ್ಯಕ್ತಿ ಇದ್ದಾನೆ, ನಾವು ನಾರ್ಮಲ್ ಆಗಿ ಮಾತಾಡ್ಬೇಕು ಅವನ ಹತ್ರ. ಓಕೆ, ಒಬ್ಬ ತುಂಬಾ ಗಲಾಟೆ ಮಾಡುವ ವ್ಯಕ್ತಿ ಇದ್ದಾನೆ, ಅವನ ಎದುರಿಗೂ ನಾವು ನಾರ್ಮಲ್ ಆಗಿ ಮಾತಾಡ್ಬೇಕು. ಇಲ್ಲಿ ಮೇನ್ ಥಿಂಗ್ ಏನಂತ ಹೇಳಿದ್ರೆ ನಾವು ನಮ್ಮ ಮಾತನ್ನ ಹೇಗ್ ನಾವು ಆಡ್ತಾ ಇದ್ದೇವೆ, ಯಾವ ಟೋನ್ ಅಲ್ಲಿ ಆಡ್ತಿದ್ದೇವೆ ಅನ್ನುವಂಥದ್ದು ಅಪೋಸಿಟ್ ಅಲ್ಲಿರುವ ವ್ಯಕ್ತಿಗೆ ಅವನ್ ಮಾತಿಗೆ ಅದು ಡಿಪೆಂಡ್ ಆಗುತ್ತೆ. ಗಲಾಟೆ ಮಾಡ್ತಿದ್ದೇನೆ ಅಂತಂದ್ರೆ ಓಕೆ, ನಾವು ಗಲಾಟೆ ಮಾಡುವ ಹಾಗೆ ಅವನ ಪ್ರವೋಕ್ ಮಾಡಿದೀವಿ ಅಂತ ಅರ್ಥ. ಶಾಂತ ರೀತಿಯಲ್ಲಿ ಮಾತಾಡ್ತಿದ್ದಾನೆ ಅಂದ್ರೆ ಓಕೆ, ನಾವು ನಾರ್ಮಲ್ ಆಗಿ ಇರುವ ವಿಷಯ ನಾವು ಎದುರಿಗೆ ನಾರ್ಮಲ್ ಆಗಿ ಮಾತಾಡಿದ್ದೀವಿ ಅಂತ ಅರ್ಥ. ಅಂದ್ರೆ ಎದುರಿರುವವನು ಹೇಗ್ ಮಾತಾಡ್ತಾನೋ ಅಂತದ್ದು ನಾವ್ ಹೇಗ್ ಮಾತಾಡಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ನಮ್ಮ ಮಾತನ್ನ ಕ್ಲಿಯರ್ ಆಗಿ ಆಡುವಂಥದ್ದು ನಂಬರ್ 3 ನಲ್ಲಿ ಬರುತ್ತೆ. ಸೊ ಮಾತು ಯಾವತ್ತೂ ಕರೆಕ್ಟ್ ಆಗಿರ್ಬೇಕು. ಪಾಯಿಂಟ್ ನಂಬರ್ 4, ನಮಗೋಸ್ಕರ ನಾವು ಹೇಗೆ ವರ್ಕ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಂತ ಹೇಳಿದ್ರೆ ಓಕೆ, ಇವಾಗ ಕಂಪೇರ್ ಮಾಡೋಣ, ಹೀರೋ ಹೀರೋಯಿನ್ಸ್ ಇರ್ತಾರೆ ಮೂವಿಲಿ, ನಾರ್ಮಲ್ ಆಗಿ ಹೀರೋ ಹೀರೋಯಿನ್ಸ್ ಆಗ್ಬಿಟ್ರ ಅವ್ರ ಬಾಡಿ ಸ್ಟ್ರಕ್ಚರ್ ಇರ್ಬೋದು. ಸೊ ಅದೆಲ್ಲ ಹೇಗಿರುತ್ತೆ, ಅವರು ಕಷ್ಟ ಪಡ್ತಾರೆ, ವರ್ಕೌಟ್ ಮಾಡ್ತಾರೆ, ಲೈಕ್ ಜಿಮ್ಮಿಗೆ ಹೋಗೋದಿರ್ಬೋದು, ಎಕ್ಸರ್ಸೈಸ್ ಇರ್ಬೋದು, ಅಥವಾ ಯೋಗ ಇರ್ಬೋದು, ಎಲ್ಲ ಮಾಡ್ಬಿಟ್ಟು ಅವ್ರ ಬಾಡಿನ ಅವ್ರು ಮೇಂಟೈನ್ ಮಾಡ್ತಾರೆ. ಸೊ ನಮಗೋಸ್ಕರ ನಾವೇನ್ ಮಾಡ್ತೀವಿ, ಅದಕ್ಕೆ ಹೇಳೋದು ಪರ್ ಡೇ ಅಟ್ಲೀಸ್ಟ್ ಹಾಫ್ ಎನ್ ಅವರ್ ಎಕ್ಸರ್ಸೈಸ್ ಮಾಡಿಬಿಟ್ಟು ನಮ್ಮ ಬಾಡಿನ ನಾವು ಹೇಗೆ ಬೇಕು ಅಂತ ಮೇಂಟೈನ್ ಮಾಡ್ಬೋದು. ಇವಾಗ ಓಕೆ, ನಮಗೆ ಎಕ್ಸರ್ಸೈಸ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ, ಅಥವಾ ಏನು ಮಾಡೋದು, ಹಾಫ್ ಎನ್ ಅವರ್ ಟೈಮ್ ಸಿಗುತ್ತೆ, ಇಲ್ಲ ಜಿಮ್ಮಿಗೆ ಹೋಗ್ಬೋದು. ಅದು ತುಂಬಾ ಅಂದ್ರೆ ಮೇನ್ ಅಲ್ಲಿ ಜಿಮ್ಮಿಗೆ ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಯೋಗ ಮಾಡ್ತಿರ್ತೀವಿ ಮನೇಲಿ ಅಂತಂದ್ರೆ ತುಂಬಾ ಫೋಕಸ್ ಆಗಿ ಮಾಡಿದ್ರೆ ಓಕೆ, ಕೆಲವರು ಸುಮ್ಮನೆ ಮಾಡೋರು ಇರ್ತಾರೆ. ಸೊ ಅದೇ ನಾವು ಜಿಮ್ಮಿಗೆ ಹೋದ್ರೆ ಅಲ್ಲಿ ಟ್ರೈನರ್ ಇರ್ಬೋದು, ಅವರು ನಮ್ಗೆ ಸ್ವಲ್ಪ ಗೈಡ್ ಮಾಡ್ಬಿಟ್ಟು ಇನ್ನು ನಾವು ವರ್ಕೌಟ್ ನ ಚೆನ್ನಾಗಿ ಮಾಡಕ್ ಹೆಲ್ಪ್ ಮಾಡ್ತಾರೆ. ಜಿಮ್ಮಿಗೆ ಹೋಗೋದಿರ್ಬೋದು, ಎಕ್ಸರ್ಸೈಸಸ್ ಮನೇಲೆ ಮಾಡೋದಿರ್ಬೋದು, ಅಥವಾ ಯೋಗ ಇರ್ಬೋದು. ಸೊ ಇದನ್ನೆಲ್ಲ ನಾವು ನಮ್ಮ ಲೈಫ್ ಅಲ್ಲಿ ಇದನ್ನೆಲ್ಲ ನಾವು ಕಲ್ತ್ಕೊಂಡು ಡೈಲಿ ಡೇ ಬೈ ಡೇ ಮಾಡ್ತಾ ಇದ್ರೆ ನಾವು ಔಟ್ಫಿಟ್ ಆಗಿ, ಲೈಕ್ ಹೇಗಂತ ಹೇಳಿದ್ರೆ ಯಾವ ಡ್ರೆಸ್ಸಸ್ ಬೇಕಾದ್ರೂ ಹಾಕ್ಬೋದು. ನಾವು ಔಟ್ಫಿಟ್ ಯಾವ ತರ ಡ್ರೆಸ್ಸಸ್ ಬೇಕಾದ್ರೂ ಹಾಕ್ಬೋದು. ಹೊಟ್ಟೆ ಕಾಣಿಸ್ತಾ ಇದೆ, ಇಲ್ಲ ಈ ಶೋಲ್ಡರ್ ದಪ್ಪ ಇದೆ, ಅದು ಹಾಗಿದೆ, ಇದು ಹೀಗಿದೆ ಅನ್ನುವಂಥದ್ದು ಕೆಲವು ಹೆಸಿಟೇಷನ್ಸ್ ಮ್ಯಾಟರ್ಸ್ ಏನಿದೆ ಅಲ್ಲ, ಅದನ್ನ ನಾವು ಬಿಡ್ಬೋದು. ಅಂದ್ರೆ ನಮ್ಮ ಸ್ಟ್ರಕ್ಚರ್ ಚೆನ್ನಾಗಿರುವಾಗ ನಾವು ಯಾವ್ದ್ರ ಡ್ರೆಸ್ ಬೇಕಾದ್ರೂ ಹಾಕ್ಬೋದಲ್ವಾ. ಸೊ ಇದು ನಂಬರ್ 4 ನಲ್ಲಿ ನಾವು ವರ್ಕೌಟ್ ಮಾಡ್ಬಿಟ್ಟು ನಮ್ಮ ಬಾಡಿನ ಚೆನ್ನಾಗಿ ಮೇಂಟೈನ್ ಮಾಡೋದು ನಂಬರ್ 4 ಅಲ್ಲಿ ಬರುತ್ತೆ. ನಾವು ಇಷ್ಟೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಬಾಡಿ ಹೆಲ್ತಿ ಆಗಿರ್ಬೇಕು ಅಲ್ವಾ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಗೆ ಇಷ್ಟಪಡ್ತೀವಿ, ಇಟ್ಸ್ ಓಕೆ. ಔಟ್ ಸೈಡ್ ಇಂದ ತುಂಬಾ ಚೆನ್ನಾಗಿ ಕಾಣಿಸ್ತಿದೀವಿ, ಇಟ್ಸ್ ಓಕೆ. ಇದೆಲ್ಲ ಆದ್ರ ಮೇಲೆ ನಮ್ಮ ಇನ್ಸೈಡ್ ಹೆಲ್ದಿ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾವು ಏನೆಲ್ಲ ಮಾಡಬೇಕು, ಫಸ್ಟ್ ನಾವು ಏನ್ ಮಾಡ್ಬೇಕು ಅಂದ್ರೆ ಜಂಕ್ ಫುಡ್ಗಳನ್ನ ತಿನ್ಲೇಬಾರ್ದು. ಓಕೆನಾ, ಆಯಿಲ್ ಅಲ್ಲಿ ಕರ್ದಿರುವ ಐಟಮ್ಸ್ಗಳು ತಿನ್ಲೇಬಾರ್ದು. ಸಮ್ ಟೈಮ್ಸ್ ಈಗ ಗೊತ್ತಿಲ್ಲ ನನ್ಗೆಲ್ಲರ ಬಗ್ಗೆನೂ, ಬಟ್ ನನ್ಗೆ ಹೇಗಂದ್ರೆ ಮಾರ್ನಿಂಗ್ ಆಯಿಲಿ ಫುಡ್ ತಿಂದ್ರೆ ಫುಲ್ ಡೇ ಸ್ಲೀಪಿ ಮೋಡ್. ಓಕೆನಾ, ಬಟ್ ಲೈಕ್ ಈ ತರ ತುಂಬಾ ಸ್ಟಮಕ್ ಪೇನ್ ಬರೋದು, ಸೊ ಈ ತರ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಲೈಕ್ ಸೌತೆಕಾಯಿ ಅಂದ್ರೆ ಕುಕುಂಬರ್ ಇರ್ಬೋದು, ಸೊ ಕುಕುಂಬರ್ ಸಲಾಡ್ ಇರ್ಬೋದು. ಡೈಲಿ ಕುಕುಂಬರ್ ತಿನ್ನೋದು ತುಂಬಾ ಬೋರ್ ಹೊಂಟು ಬಿಡುತ್ತೆ. ಸೊ ಕುಕುಂಬರ್ ಹಾಕ್ಬಿಟ್ಟು ಆನಿಯನ್ ಎಲ್ಲ ಹಾಕಿ ಸಲಾಡ್ ಮಾಡ್ಕೊಂಡು ತಿನ್ನೋದಿರ್ಬೋದು. ಸೊ ಈ ತರ ಹೆಲ್ದಿ ಫುಡ್ ತಿನ್ಬೋದು ನಾವು. ಇಲ್ಲ ಓಕೆ ಟೇಸ್ಟ್ ಇದೆ ಅಂತ ಹೇಳ್ಬಿಟ್ಟು ಕುರ್ಕುರೆ ತಿನ್ನೋದು, ನೋ, ಇದೆಲ್ಲ ಬೇಡ. ಸೊ ಹೆಲ್ದಿ ಆಗಿರುವ ಫುಡ್ ತಿನ್ನೋದು, ನಮ್ಗೆ ಬಾಡಿ ಫಸ್ಟ್ ಹೆಲ್ದಿ ಆಗಿರ್ಬೇಕು. ಸೊ ಮೇನ್ ಇಂಪಾರ್ಟೆಂಟ್ ಥಿಂಗ್ ಮತ್ಬಿಟ್ಟೆ, ಡೇ ನಲ್ಲಿ ಅಟ್ಲೀಸ್ಟ್ 5 to 6 ಲೀಟರ್ಸ್ ನೀರು ಕುಡಿಬೇಕು. ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ವಾಟರ್ ಅನ್ನುವಂಥದ್ದು ಬಾಡಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀರು ಕುಡಿಬೇಕು ನಾವು. ಹಾಗೆ ಹಸಿ ತರಕಾರಿಗಳನ್ನ ತಿನ್ನೋದು, ಫ್ರೂಟ್ಸ್ ತಿನ್ನೋದು. ಸೊ ಇದೆಲ್ಲ ಇಂಪಾರ್ಟೆಂಟ್ ನಮ್ಮ ಹೆಲ್ತ್ಗೆ. ಇಷ್ಟೇನಾ? ಒಂದು ನಾರ್ಮಲ್ ಹೆಲ್ತ್ ಚೆನ್ನಾಗಿದ್ರೆ ಸಾಕಾಗಲ್ಲ, ನಮ್ಮ ಮೆಂಟಲ್ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೆಂಟಲ್ ಹೆಲ್ತ್ಗೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮೆಡಿಟೇಷನ್ ಮಾಡೋದಿರ್ಬೋದು. ಓಕೆನಾ, ಮೆಡಿಟೇಷನ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೆಡಿಟೇಷನ್ ನಾವು ಜಾಸ್ತಿ ಮಾಡೋದ್ರಿಂದ ನಮ್ಮ ಸೆಲ್ಫ್ ಕಂಟ್ರೋಲ್ ಏನಿದೆ ಅಲ್ಲ, ಸೊ ಅದನ್ನ ನಾವು ಮೇಂಟೈನ್ ಮಾಡ್ಬೋದು. ಏನಕ್ಕಂತಂದ್ರೆ ಇವಾಗ ಕೆಲವೊಬ್ರು ನಾವು ನೋಡ್ತೀವಿ, ಒಂದು ಚಿಕ್ಕ ಮಾತಾಡಿದ ತಕ್ಷಣ ರ್ಯಾಶ್ ಆಗ್ಬಿಡೋದು. ಓಕೆನಾ, ರ್ಯಾಶ್ ಆಗೋ ವಿಷಯಕ್ಕೆ ಅವ್ರು ರ್ಯಾಶ್ ಆಗಲ್ಲ. ಚಿಕ್ಕದೇನೋ ಸ್ಮಾಲ್ ಆಗಿ ಯಾರೋ ಒಂದು ಕಾಮಿಡಿ ಮಾಡ್ಕೊಂಡು ಬಂದಿರ್ತಾರೆ, ಇವರು ಒಂದೇ ಸಲ ರ್ಯಾಶ್ ಆಗ್ಬಿಡೋದು. ಸೊ ಏನಂತಂದ್ರೆ ಮೇನ್ ಥಿಂಗ್ ಅವರಿಗೆ ಸೆಲ್ಫ್ ಕಂಟ್ರೋಲ್ ಇಲ್ಲ.
ಕಂಟ್ರೋಲ್ ಹೇಗೆ ಬರುತ್ತೆ ಅಂದ್ರೆ ಮೆಡಿಟೇಷನ್ ಮಾಡೋದ್ರಿಂದ ಸೆಲ್ಫ್ ಕಂಟ್ರೋಲ್ನ ಅವರು ಮೇಂಟೈನ್ ಮಾಡ್ಬೋದು. ಇಲ್ಲಿ ಸೆಲ್ಫ್ ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮ ಮೆಂಟಲ್ ಹೆಲ್ತ್ಗೋಸ್ಕರ ಮೆಡಿಟೇಷನ್ ಮಾಡೋಣ. ನಮ್ದು ಲೈಕ್ ನಾವು ಹೆಲ್ದಿ ಆಗಿರ್ಬೇಕು, ಅಥವಾ ನಮ್ಮ ಹೆಲ್ತ್ಗೋಸ್ಕರ ನಾವು ಗ್ರೀನ್ ವೆಜಿಟೇಬಲ್ಸ್ ಇರ್ಬೋದು, ಅಥವಾ ಲೈಕ್ ಫ್ರೂಟ್ಸ್ ಇರ್ಬೋದು. ಆಮೇಲೆ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಮನೇಲಿ ಮಾಡುವಂತ ಕೆಲವು ಜ್ಯೂಸ್ ಆಗಿರ್ಬೋದು ನಾವು ಸೇವಿಸೋಣ. ಆಮೇಲೆ ನಾವು ಔಟ್ಫಿಟ್ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಎಕ್ಸರ್ಸೈಸ್ ಮಾಡೋಣ ಡೈಲಿ, ಅಟ್ಲೀಸ್ಟ್ ಹಾಫ್ ಎನ್ ಅವರ್ ಅಂತ ಹೇಳೋದು ಪಾಯಿಂಟ್ ನಂಬರ್ 5 ನಲ್ಲಿ ಬರುತ್ತೆ. ನೆಕ್ಸ್ಟ್ ಬರೋದು ಪಾಸಿಟಿವ್ ಥಿಂಗ್ಸ್. ಓಕೆನಾ? ನಾವ್ ಏನಂತ ಹೇಳಿದ್ರೆ, ಯಾವ ಒಬ್ಬ ವ್ಯಕ್ತಿ ಅವನು ಒಳ್ಳೆಯನಾಗಿರ್ಲಿ ಕೆಟ್ಟನಾಗಿರ್ಲಿ, ಆ ವ್ಯಕ್ತಿ ಮಾಡೋದೆಲ್ಲ ನಮ್ಗೆ ತಪ್ಪಾಗೆ ಕಾಣಿಸುತ್ತೆ. ಯಾಕಂದ್ರೆ ಹಿಂದೊಮ್ಮೆ ಆ ವ್ಯಕ್ತಿ ತಪ್ಪು ಮಾಡಿದ್ದ. ಸೊ ಅವನು ಪದೇ 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 ಅದೇ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆತನ ಒಂದು ನೆಗೆಟಿವ್ ತರ ನಾವು ನೋಡ್ಬಾರ್ದು. ಮಾಡಿದ್ದ, ಇಟ್ಸ್ ಓಕೆ, ಬಟ್ ಅವನು ಇವಾಗ್ಲೂ ಅದೇ ತಪ್ಪು ಮಾಡ್ತಿದ್ದಾನ. ಸೊ ಚಾನ್ಸ್ ಇಲ್ಲ ಅಲ್ವಾ? ಬಿಕಾಸ್ ಎಲ್ಲ ವ್ಯಕ್ತಿಗಳಿಗೂ ಅವ್ರಿಗೆ ಚೇಂಜ್ ಆಗ್ಲಿಕ್ಕೆ ಒಂದು ಚಾನ್ಸ್ ಕೊಡ್ಬೇಕು. ಆ ವ್ಯಕ್ತಿ ಈಗ ಹೀಗಿದ್ದ ಅಂದ್ರೆ ಮತ್ತೆ ಅವನು ಹಾಗೆ ಇರ್ತಾನ ಅನ್ನೋದು ತಪ್ಪು. ಓಕೆನಾ? ಅಫ್ಕೋರ್ಸ್ ಆಬ್ವಿಯಸ್ಲಿ ಅವನು ಚೇಂಜ್ ಆಗೇ ಆಗ್ತಾನೆ. ಓಕೆನಾ? ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ನಾವು ಫಸ್ಟ್ ಯಾವುದೇ ವಿಷಯನ ಪಾಸಿಟಿವ್ ಆಗಿ ನೋಡ್ಬೇಕು. ಪಾಸಿಟಿವ್ ಆಗಿ, ಸೊ ಇದು ಪಾಸಿಟಿವ್ ಅಲ್ಲ ಅಂತ ಗೊತ್ತಾದಾಗ ನಾವು ನೆಗೆಟಿವ್ ಆಗಿ ಥಾಟ್ ಮಾಡಬೇಕು. ಫಸ್ಟ್ ನಾವು ಏನಂತ ಹೇಳಿದ್ರೆ, ಫಸ್ಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಲಿಕ್ಕೆ ನಾವು ಟ್ರೈ ಮಾಡಬೇಕು. ಏನಕ್ಕಂದ್ರೆ ಈಗ ಒಬ್ಬ ವ್ಯಕ್ತಿನ ನೋಡಿದಾಗ ನಾವು ಎಲ್ಲ ನೆಗೆಟಿವ್ನೇ ಆಗ್ತಾ ಇದ್ರೆ, ಹಾಗಾದ್ರೆ ಅವನೊಬ್ಬ ನೆಗೆಟಿವ್ ಆಗೇ ಇರ್ತಾನೆ? ಯಾವಾಗ್ಲೂ ಇಲ್ಲ, ಚಾನ್ಸ್ ಇಲ್ಲ ಅಲ್ವಾ? ಪಾಸಿಟಿವ್ನೂ ಆಗಿರ್ತಾನೆ. ಫಸ್ಟ್ ಇದು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಾನು ಹೇಳಿರುವ ಇದೆಲ್ಲ ಪಾಯಿಂಟ್ಗಳು ನಮ್ಮನ್ನ ನಾವು ಹೇಗೆ ಲವ್ ಮಾಡ್ಕೋಬೇಕು ಅನ್ನುವಂಥದ್ದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈಗ ನಮಗೆ ಬೇರೆಯವರು ಇಷ್ಟ ಆಗ್ತಾರೆ. ಅವ್ರ ಮಾತಿರ್ಬೋದು, ಅಥವಾ ಅವ್ರ ನಡತೆ ನೋಡಿ, ಅವ್ರ ಕ್ಯಾರೆಕ್ಟರ್ ನಮ್ಗೆ ಇಷ್ಟ ಆಗುತ್ತೆ. ಸೊ ಹೇಗೆ ಇಷ್ಟ ಆಗುತ್ತೆ, ಆ ಒಬ್ಬ ವ್ಯಕ್ತಿ ಅದನ್ನ ಮೇಂಟೈನ್ ಮಾಡಿರ್ತಾನ ನಾವು ಅಷ್ಟೇ. ಈಗ ನಮ್ ತರ ನಾವು ಮೇಂಟೈನ್ ಮಾಡ್ಬೇಕು. ಒಟ್ರಾಶಿ ಹೋಗ್ಬಿಟ್ಟು ಎಲ್ಲೋ ಏನೋ ಮಾತಾಡೋದು, ಅಥವಾ ಇನ್ನೊಬ್ರು ಏನೋ ಕೇಳ್ತಿದಾರೆ ನಾವು ಇನ್ನೇನೋ ಮಾತಾಡೋದು, ಈ ತರ ಆಗೋದ್ರಿಂದ ಒಂಥರ ಕಚಿವಿಚ್ಚಿ ಆಗ್ಬಿಡುತ್ತೆ ಅದು. ಓಕೆನಾ? ಸೊ ಬೇಡ. ಅವ್ರು ಏನ್ ಕೇಳ್ತಿದ್ದಾರೆ ಅದಕ್ಕೆ ಮಾತ್ರ ಆನ್ಸರ್ ಮಾಡೋಣ. ಇವ್ರು ಏನ್ ಮಾತಾಡ್ತಿದ್ದಾರೆ ಅದಕ್ಕೆ ಮಾತ್ರ ನಾವು ರಿಪ್ಲೈ ಕೊಡೋಣ. ಎಲ್ಲ ಮಾತಿಗೂ ಎಲ್ಲ ವಿಷಯಕ್ಕೂ ಹೋದ ತಕ್ಷಣ ನಾವು ಒಂಥರ ಅಲ್ಲಿ ಪಾಯಿಂಟ್ ಔಟ್ ಆಗಿ ಕಾಣಿಸ್ಬಿಡ್ತೇವೆ. ಎಲ್ಲ ಕಡೆನೂ ಪಾಯಿಂಟ್ ಔಟ್ ಆಗಿ ಕಾಣಿಸ್ಬಿಡ್ತೀವಿ. ಏನೋ ಗೊತ್ತಾ, ತುಂಬಾ ಮಾತಾಡೋದು ಬೇಡ. ನಮ್ಗೆ ಬೇಡದೇ ಇರುವ ವಿಷಯನ ಮಾತಾಡಿ ಅದರಿಂದ ನಮ್ಗೇನು ಪ್ರಯೋಜನ ಇಲ್ಲ ಅಲ್ವಾ? ಸೊ ಬೇಡ, ಮಾತಾಡೋದು ಬೇಡ. ನಾರ್ಮಲ್ ಆಗಿರೋಣ, ಎಲ್ಲರೂ ಖುಷಿಯಾಗಿರೋಣ, ನಮ್ಮನ್ನ ನಾವು ಫಸ್ಟ್ ಇಷ್ಟಪಡೋಣ, ಆಮೇಲೆ ಬೇರೆಯವ್ರನ್ನ ಇಷ್ಟಪಡೋಣ ಅಂತ ಹೇಳ್ಬಿಟ್ಟು ನಾನು ಈ ಟಾಪಿಕ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಬಾಯ್ ಬಾಯ್.